ಇಂಡೋನೇಷ್ಯಾದ ಫ್ಲಾರೆಸ್ ವಲಯದಲ್ಲಿ ನಿನ್ನೆ 7.7 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಕನಿಷ್ಠ 47 ಮಂದಿ ಸಾವಿಗೀಡಾಗಿದ್ದಾರೆ. ಪೂರ್ವ ನೌಶಾ ತೆಂಗಾರಾದಿಂದ 68 ಕಿಲೋಮೀಟರ್ ದೂರದಲ್ಲಿ ಭೂಮಿಯ ಒಳಗೆ 10 ಕಿಲೋಮೀಟರ್ ಆಳದಲ್ಲಿ ಕಂಪನ ಕೇಂದ್ರ ಪತ್ತೆಯಾಗಿದೆ ಎಂದು ಅಮೆರಿಕದ ಭೂಗರ್ಭಶಾಸ್ತ್ರ ಸರ್ವೇಕ್ಷಣಾ ಇಲಾಖೆ ತಿಳಿಸಿದೆ. ಕಂಪನದಿಂದ ಹಲವಾರು ಕಟ್ಟಡಗಳು ನೆಲಕ್ಕುರುಳಿದ್ದು ಅಲ್ಲಲ್ಲಿ ಭೂಕುಸಿತ ಸಂಭವಿಸಿದೆ. ಮೊದಲ ಭೂಕಂಪನದ ನಂತರ 10 ಕಂಪನಗಳು ಸಂಭವಿಸಿವೆ. ದೇಶದ ಅನೇಕ ಭಾಗಗಳಲ್ಲಿ 1 ಮೀಟರ್ಗೂ ಕಡಿಮೆಯ ಸುನಾಮಿ ಅಲೆಗಳು ಬೀಸಿವೆ. ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಕಟ್ಟಡಗಳಲ್ಲಿ ಅನೇಕರು ಸಿಕ್ಕಿಬಿದ್ದಿದ್ದು ಭೂಕುಸಿತಗಳಿಂದ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೂ ಅಡ್ಡಿಯಾಗಿದೆ. ಸಮರೋಪಾದಿಯಲ್ಲಿ ಪರಿಹಾರ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಇಂಡೋನೇಷ್ಯಾ ಜೊತೆಗೆ ಕೊಲಂಬಿಯಾ, ವೆನೆಜುವೆಲಾದಲ್ಲೂ ಸಹ ಭೂಕಂಪನಗಳಾಗಿದ್ದು ಪೆಸಿಫಿಕ್ ವಲಯದ ಅಗ್ನಿವರ್ತುಲ ಜಾಗೃತವಾಗಿರುವ ಬಗ್ಗೆ ಭೂಗರ್ಭಶಾಸ್ತ್ರಜ್ಞರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಭೂವಲಯದ ಕೆಳಭಾಗದಲ್ಲಿರುವ ಟೆಕ್ಟಾನಿಕ್ ಪ್ಲೇಟ್ಗಳು ಪರಸ್ಪರ ಸಂಧಿಸುತ್ತಿದ್ದು ಭೂಮಿಯ ಆಳದಲ್ಲಿ ನಡೆಯುವ ವಿದ್ಯಮಾನಗಳಿಂದ ಈ ಶಿಲಾಪದರಗಳ ನಡುವೆ ಭಾರೀ ಪ್ರಮಾಣದಲ್ಲಿ ಘರ್ಷಣೆ ಉಂಟಾಗುತ್ತಿದ್ದು ಇದು ಭೂಕಂಪನಕ್ಕೆ ಕಾರಣವಾಗಿದೆ.